ಈ ಪ್ರೀತಿ ಪ್ರೇಮ ಎಲ್ಲ ಬರೀ ಪುಸ್ತಕದ ಬದನೆಕಾಯಿ ಅನ್ನೋ ಡೈಲಾಗ್ ನೀವೆಲ್ಲ ಕೇಳಿರ್ತೀರಾ. ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ಪ್ರೀತಿಯಲ್ಲಿ ಮೋಸ ಹೋದ ಪ್ರತಿ ಗಂಡು ಹೆಣ್ಣಿಗೂ ಕಾಡುವ ಕಟ್ಟ ಕಡೆಯ ಪ್ರಶ್ನೆಯೇ ಹೇಳಿ ಹೋಗು ಕಾರಣ. ಬೆಳಗ್ಗೆ ಎದ್ದು ಇನ್ಸ್ಟಾ ಓಪನ್ ಮಾಡಿದ್ರೆ ಸಾಕು, ಈ ರವಿ ಬೆಳಗೆರೆ ಅವ್ರು ಬರ್ದಿರೋ ಪುಸ್ತಕ ಹೇಳಿ ಹೋಗು ಕಾರಣ ಬರೀ ಅದ್ರದೇ ಹವಾ. ಸೊ ಅಂತದ್ ಏನಿದೆ ಈ ಬುಕ್ ಅಲ್ಲಿ ನೋಡೇ ಬಿಡೋಣ ಅಂತ ನಾನು ಕೂಡ ಈ ಬುಕ್ ನ ಪರ್ಚೇಸ್ ಮಾಡಿದೆ. ಈ ಕತೆ ಸಾರಾಂಶ ನಾನು ಹೇಗ್ ಅರ್ಥ ಮಾಡ್ಕೊಂಡಿದ್ದೀನಿ ಹಾಗೆ ನಾನು ನಿಮ್ಗೆ ತಿಳಿಸ್ಕೊಡಕ್ ಇಷ್ಟಪಡ್ತೀನಿ. ಈ ಕಥೆಯಲ್ಲಿ ಬರೋ ನಾಯಕ ನಾಯಕಿಯ ಪ್ರೀತಿ ಯಾಕೆ ಫೇಲ್ ಆಯ್ತು? ಪ್ರೀತಿ ನಿಂತಿರೋದು ಎಕ್ಸೈಟ್ಮೆಂಟ್ ಮೇಲೆ. ಈ ಎಕ್ಸೈಟ್ಮೆಂಟ್ ಕಮ್ಮಿ ಆಗ್ತಾ ಇದ್ರೆ ಆಟೋಮೆಟಿಕ್ಲಿ ಇಂಟ್ರೆಸ್ಟ್ ಕಮ್ಮಿ ಆಗುತ್ತೆ. ಹಾಗಾಗಿ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಈ ಜಗಳ, ಕ್ವಾರಲ್, ಆರ್ಗ್ಯುಮೆಂಟ್ಸ್ ಎಲ್ಲ ನಡೆದು ಕೊನೆಯದಾಗಿ ಬ್ರೇಕಪ್ ಹೋಗ್ತಾರೆ. ಸೊ ಕೊನೆಯದಾಗಿ ಸಿಗೋ ಹೆಸರೇ ಇದಕ್ಕೆ ಮೋಸ. ಇದು ಪುಸ್ತಕದಲ್ಲಿ ಬರ್ದಿರೋ ಕತೆ ಮಾತ್ರ ಅಲ್ಲ, ನಿಜ ಜೀವನದಲ್ಲಿ ಎಷ್ಟೋ ಪ್ರೇಮಿಗಳಿಗೆ ಅನ್ವಯಿಸುತ್ತೆ. ಇಷ್ಟೆಲ್ಲ ಹೇಳಿದ್ರು ಕೂಡ ಪ್ರೀತಿನ ಲಾಜಿಕ್ ಆಗಿ ತಗೊಳಕ್ಕಾಗಲ್ಲ, ಯಾಕಂದ್ರೆ ಇದೆಲ್ಲ ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಸೊ ಬುಕ್ ಓದೋದು ಒಳ್ಳೆ ಅಭ್ಯಾಸ. ಹಾಗಾಗಿ ನಿಮ್ಗೆ ಏನಾದ್ರು ಟೈಮ್ ಸಿಕ್ಕಿದ್ರೆ ಈ ಬುಕ್ ಒಂದ್ಸಲ ಓದಿ. ಹಾಗೆ ನನ್ನ ವಿಡಿಯೋಸ್ ಇಷ್ಟ ಆದ್ರೆ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.